ನನ್ನ ಹೆಸರು ಮಮತಾ. ನಾನು ದಾವಣಗೆರೆ ಡಿಸ್ಟಿಕ್ ನಲ್ಲೂರಿಂದ ಜಾಯ್ನ್ ಆದೆ. ನನಗೆ ಮಧುರಾ ಹೆಗ್ಡೆ ಅವರು ಇದನ್ನ ಸಜೆಸ್ಟ್ ಮಾಡಿದ್ರು. ಅವ್ರು ನಾನು ಧ್ಯಾನ ಮಾಡಬೇಕಾದ್ರೆ ಪರಿಚಯ ಆಗಿರೋಂಥ ವ್ಯಕ್ತಿ. ಅವ್ರು ಸಜೆಸ್ಟ್ ಮಾಡಿದ್ಮೇಲೆ ನಾನು ಇದಕ್ಕೆ ಜಾಯ್ನ್ ಆದೆ. ನನಗೆ ಇದ್ದಿದ್ದು ವೆಯ್ಟ್ ಲಾಸ್ ಆಗಬೇಕು ಅಂತ ತುಂಬಾ ಕಡೆ ಸರ್ಚ್ ಮಾಡ್ತಾ ಇದ್ದೆ. ಆ ವೆಯ್ಟ್ ಲಾಸಿಗೋಸ್ಕರ ನಾನು ಸುಮಾರು ದುಡ್ಡನ್ನು ಕಳ್ಕೊಂಡಿದ್ದೀನಿ ಗುರುಜಿ. ಲಕ್ಷಗಟ್ಟಲೆ ಕಳ್ಕೊಂಡಿದ್ದೀನಿ. ಬಟ್ ವೆಯ್ಟ್ ಲಾಸ್ ಆಗಿದ್ದೆ. ಆಗಿ ಮತ್ತು ಅದೇ 6 ಮಂತಿಗೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ನೋ ಅದಕ್ಕಿಂತ ಜಾಸ್ತಿನೇ ವೆಯ್ಟ್ ಗೇನ್ ಆಗ್ಬಿಡ್ತು. ಆಮೇಲೆ ಡೈಲಿ ನಾನು ಯೋಚನೆ ಮಾಡ್ತಿದ್ದೆ, ಫ್ರೀಯಾಗಿ ಏನಾದರೂ ಇದ್ರೆ ಟ್ರೈ ಮಾಡ್ಬೇಕಲ್ಲ ಅಂತ. ಒಬ್ಬರೇ ಮಾಡೋದು ಸಾಧ್ಯ ಇಲ್ಲ ಗುರುಗಳೇ. ಈ ಥರ ಕಮ್ಯುನಿಟಿ ಇದ್ರೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಮ್ಯುನಿಟಿ ಆಪರ್ಚುನಿಟಿ ಹುಡುಕ್ತಾ ಇದ್ದೆ. ಅವಾಗ ಮಧುರಾ ಹೆಗ್ಡೆ ಅವರು ಇದನ್ನ ಸಜೆಸ್ಟ್ ಮಾಡಿದ್ರು. ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಜಾಯ್ನ್ ಆದೆ ಗುರುಗಳೇ. ಈಗ 24 ದಿನದಿಂದ ನಿರಾಹಾರ ಮಾಡ್ತಾ ಇದ್ದೀನಿ. ನಿಜ ತುಂಬಾನೇ ಹ್ಯಾಪಿ ಆಗಿದ್ದೀನಿ. 4 kg ಡೌನ್ ಆಗಿದ್ದೀನಿ ಗುರುಗಳೇ. ಜೊತೆಗೆ ಹೊಟ್ಟೆ ಸುತ್ತಳತೆ ತುಂಬಾನೇ ಜಾಸ್ತಿ ಇತ್ತು. ಸ್ಯಾರಿ ಹಾಕಕ್ಕೂ ಬೇಜಾರು, ಡ್ರೆಸ್ ಹಾಕಕ್ಕೂ ಆಗ್ತಾ ಇರ್ಲಿಲ್ಲ. ಆ ತರ ಒಂದು ಸಿಚುವೇಶನ್ ಇತ್ತು. ಇವಾಗ ಸ್ಯಾರಿ, ಡ್ರೆಸ್ಸಸ್ ಎಲ್ಲ ಹಾಕ್ತೀನಿ ಗುರುಗಳೇ. ಹೊಟ್ಟೆ ಭಾಗ ತುಂಬಾ ಚೆನ್ನಾಗಿ ಕಡಿಮೆ ಆಗಿದೆ. ಮತ್ತೆ ಸ್ಕಿನ್ ಗ್ಲೋ ಆಗಿದೆ. ನನ್ನ ಮುಖ ತುಂಬಾ ಈ ಡಾರ್ಕ್ ಪ್ಯಾಚಸ್ ತರ ಇತ್ತು, ಬಹಳ ಇತ್ತು. ಸ್ವಲ್ಪನೇ ಕಡಿಮೆ ಆಗಿದೆ ಗುರುಗಳೇ. ಈಗ ಸ್ವಲ್ಪ ಇದೆ, ಬಹಳ ಇತ್ತು, ಸ್ವಲ್ಪ ಇದೆ. ಆಮೇಲೆ ಮುಖ ಎಲ್ಲ ಶೈನಿಂಗ್ ಬಂದಿದೆ. ಜೊತೆಗೆ ಬಹಳ ಪಿಂಪಲ್ಸ್ ಇತ್ತು, ದಪ್ಪ ದಪ್ಪ ಪಿಂಪಲ್ಸ್ ಇತ್ತು. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಹ್ಯಾಪಿ ಆಗಿದ್ದೀನಿ. ಮತ್ತೆ ಎನರ್ಜಿ ತುಂಬಾನೇ ಚೆನ್ನಾಗಿದೆ. ಊಟ ಮಾಡಿದಷ್ಟು ಪರ್ಸನ್ಗಿಂತ ಜಾಸ್ತಿ ನಾವೇ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ. ಯಾವಾಗ್ಲೂ ಮನಸ್ಸಿನಲ್ಲೇ ನಾವು ಹ್ಯಾಪಿಯಾಗಿರ್ತೀವಿ. ಯಾವುದೇ ಥಾಟ್ಸ್ಗಳು ಬರಲ್ಲ. ಎಷ್ಟು ಅಂದ್ರೆ ಈ ನೆಗೆಟಿವ್ ಯೋಚನೆಗಳು ಮಾಡ್ತಾ ಮಾಡ್ತಾ ನಮ್ಮ ಹೆಲ್ತ್ನ ನಾವೇ ಹಾಳು ಮಾಡ್ಕೊಂತಿರ್ತೀವಿ. ಈಗ ಬರೀ ಪಾಸಿಟಿವ್ ಯೋಚನೆ ಮಾಡಿ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ಮಾಡ್ಕೊಂಡು, ನಿಜ ಗುರುಗಳು ಇದನ್ನ ಪರಿಚಯ ಮಾಡಿದವ್ರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಅಶ್ವಿನಿ ಮೇಡಮ್ ಅವರು 24 ದಿನನ ಸಂಯಮದಿಂದ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಗುರುಗಳೇ. ಏನ್ ತಗೋಬೇಕು, ಏನ್ ತಗೋಬಾರ್ದು, ಎಷ್ಟು ತಗೋಬೇಕು, ಅದನ್ನ ಪ್ರತಿ ದಿನನೂ ಗೈಡೆಡ್ ಮಾಡ್ತಾ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ದು ಶಕ್ತಿಪಾತ ಅಂತ ಅಮೇಜಿಂಗ್ ಗುರುಗಳೇ. ನನ್ನ ಮಗನ ಜೊತೆ ಕೂರ್ಸ್ಕೊಂತ ಇದ್ದೆ ಶಕ್ತಿಪಾತ ಆಗ್ಬೇಕಾದ್ರೆ. ಅವನು ಇದನ್ನೆಲ್ಲ ಅಂದ್ರೆ ಅವ್ನು ನಿರಾಹಾರ ಮಾಡ್ತಾ ಇಲ್ಲ. ಬಟ್ ಶಕ್ತಿಪಾತಕ್ಕೆ ಮಾತ್ರ ಅವ್ನು ಡೈಲಿ ಕೂರ್ಸ್ಕೊಂತ ಇದ್ದೀನಿ. ಅವನಲ್ಲೂ ಸ್ವಲ್ಪ ಚೇಂಜಸ್ ಬರ್ತಾ ಇದೆ ಗುರುಗಳೇ. ಅವನು ಜಾಸ್ತಿ ಊಟ ಗೀಟ ಎಲ್ಲ ಮಾಡೋದು ಎಲ್ಲ ಅವಾಯ್ಡ್ ಮಾಡ್ತಾ, ಅಮ್ಮ ಜಾಸ್ತಿ ನೀರು ಕುಡಿಯೋಣ, ಅದು ಅವನು ಹೀಗೆ ಹೇಳ್ತಾ ಇದ್ದಾನೆ ಗುರುಗಳೇ. ಅದು ಖುಷಿ ಆಗ್ತಾ ಇದೆ. ಇದರಿಂದ ಬಹಳ ಜನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಗುರುಗಳೇ. ಹೇಳ್ತಾರೆ, ಅಯ್ಯೋ ಊಟ ಮಾಡಿದ್ರೆ ಅಷ್ಟೇ ನಮ್ಗೆ ಎನರ್ಜಿ ಇರುತ್ತೆ, ಊಟ ಮಾಡ್ಲಿಲ್ಲ ಅಂದ್ರೆ ನಮ್ದು ಎನರ್ಜಿ ಇರಲ್ಲ ಅಂತ. ಇಲ್ಲ ಗುರುಗಳೇ, ನಾವು ತಿನ್ನಕ್ಕೋಸ್ಕರ ಬದುಕಕ್ಕೋಸ್ಕರ ತಿನ್ಬೇಕು ಅನ್ನೋದು ನಾ ಈ ಒಂದು ಸೆಷನ್ ಇಂದ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬಾ ಧನ್ಯವಾದ ಗುರುಗಳೇ. ಮತ್ತೆ ನನಗೆ ಇದನ್ನ ಪರಿಚಯ ಮಾಡ್ಕೊಂಡು ಕೊಟ್ಟಿರೋ ಮಧುರಾ ಮೇಡಮ್ಗೂ ಧನ್ಯವಾದಗಳು. ನನಗೆ ಗೈಡ್ ಮಾಡಿ ಅಂತ ಅಶ್ವಿನಿ ಮೇಡಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು.